ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್. ಬರೀ ಏರ್ ಕೂಲ್ಡ್ ಇಂಜಿನ್ನ ನೀವು ನೋಡ್ತೀರಾ 125cc ಬಟ್ ಇದರಲ್ಲಿ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಇದೆ. ಈ 125cc ಸೆಗ್ಮೆಂಟಲ್ಲಿ ಈ ಥರದಲ್ಲಿ ಯಾರು ಕೊಡ್ತಾರೆ ಅಲ್ವಾ? ಬರೀ ಸ್ಕೂಟ್ರ್ಗಳಲ್ಲಿ ನೀವು ನೋಡ್ತೀರಾ. ನೀವೇನಾದರೂ ಈ ಗಾಡಿನ ಹೈವೇಸಿಗೆ ತೊಗೊಂಡೋದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ರೈಟ್ ನಾವು ಪವರ್ ಮೂಡಿಗೆ ಹಾಕ್ಕೊಂಡಿದ್ದೀನಿ ಗಾಡಿ. ಡಬಲ್ ಡಿಸ್ಕ್ ಇರೋದ್ರಿಂದ ಈ ಬ್ರೇಕಿಂಗ್ ರೆಸ್ಪಾನ್ಸ್ ಏನಾದರೂ ಚೇಂಜ್ ಆಗಿದೆಯಾ ಅಂತ ನೀವು ಕೇಳಿದ್ರೆ, ಈ 125cc ಕಮ್ಯೂಟರ್ ಸೆಗ್ಮೆಂಟಲ್ಲಿ ಸುಮಾರು ಜನ ಇಷ್ಟಪಟ್ಟು ತೊಗೋತಾ ಇರುವಂಥ ಗಾಡಿ ಇದು TVS ರೈಡರ್. ಇದರ 2026 ವರ್ಷನ್ ಈಗ ಬಿಡುಗಡೆ ಆಗಿದೆ. ಏನೇನೆಲ್ಲ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಇದರಲ್ಲಿ, ಗಾಡಿ ತೊಗೋಬೋದಾ ಬೇಡವಾ, ಹಳೆ ಗಾಡಿಗೂ ಇದಕ್ಕೂ ಏನೆಲ್ಲ ಡಿಫ್ರೆನ್ಸ್ ಇದೆ, ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಒಂದು ರೈಡ್ ರಿವ್ಯೂನಲ್ಲಿ. ಸೊ ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಈ ಒಂದು ಗಾಡಿನ ರಿವ್ಯೂ ನೋಡೋದಕ್ಕಿಂತ ಮುಂಚೆ ಈ ಒಂದು ಗಾಡಿ ಪ್ರೊವೈಡ್ ಮಾಡೋದಂತ ನಮ್ಮ ಮೈಸೂರಿನ ಅಂಬಾರಿ TVS ಶೋರೂಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ಗಾಡಿ ಅಥವಾ ಯಾವುದೇ TVS 2 ವೀಲರ್ನ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅಂಬಾರಿ TVS ಮೈಸೂರು ಬಂಬೂ ಬಜಾರಲ್ಲಿದೆ, ಹಾಗೆ ಕಡ್ಕೋಳದಲ್ಲೂ ಅವರ ಬ್ರಾಂಚ್ ಇದೆ, ಹೋಗಿ ವಿಸಿಟ್ ಮಾಡಿ. ಜೊತೆಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಫಾಲೋ ಮಾಡಿ, ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ ಆಫ್ 2026 TVS ರೈಡರ್. ಮೋಟೋಟೆಕ್ ಕನ್ನಡ. ಗೈಸ್, ನೀವು ನೋಡ್ತಾ ಇದ್ದೀರಾ 2026 TVS ರೈಡರ್. 125cc ಸೆಗ್ಮೆಂಟಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ. ಆದರೆ ಜನ ಈ ಗಾಡಿನ ಯಾಕೆ ಇಷ್ಟಪಟ್ಟು ತೊಗೋತಾರೆ ಅಂದರೆ, ಒಂದು ಮೈಲೇಜ್ ಕೊಡುತ್ತೆ, ನೋಡೋದಕ್ಕೆ ಲುಕ್ಸು ಚೆನ್ನಾಗಿದೆ, ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಆ್ಯಂಡ್ ಫೀಚರ್ಸ್ ಸಿಕ್ಕಾಬಟ್ಟೆ ಇದೆ. ಹೀಗೆ ಹೇಳ್ತಾ ಹೋದರೆ ಒಂದಕ್ಕಿಂತ ಒಂದು ಪ್ಲಸ್ ಪಾಯಿಂಟ್ಸ್ಗಳು ಈ ಗಾಡಿನಲ್ಲಿ ತುಂಬಿ ತುಳುಕ್ತಾ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇಷ್ಟೆಲ್ಲ ಇದ್ರೂ ಕೂಡ ಪ್ರೈಸು ತುಂಬ ಅಫೋರ್ಡೆಬಲ್ ಆಗಿದೆ. ಅದಕ್ಕೆ ಜನ ಈ ಗಾಡಿನ ತುಂಬ ಇಷ್ಟಪಟ್ಟು ತೊಗೋತಾ ಇದ್ದಾರೆ. ಸೊ ಇಷ್ಟೆಲ್ಲ ಕೊಡ್ತಿರುವಂಥ ಈ ಗಾಡಿಗೆ 2026ಅಲ್ಲಿ ಏನೇನೆಲ್ಲ ಅಪ್ಡೇಟ್ ಸಿಕ್ಕಿದೆ ಅಂತ ಒನ್ ಬೈ ಒನ್ ತಿಳಿಸ್ತೀನಿ ನಿಮಗೆ. ಮೇಜರ್ ಅಪ್ಡೇಟ್ ಏನಪ್ಪ ಅಂದರೆ, ಡ್ಯುಯಲ್ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ. ಅಂದರೆ ಫ್ರಂಟಲ್ಲೂ ಈಗ ಡಿಸ್ಕ್ ಬ್ರೇಕ್ ಬರುತ್ತೆ, ಹಿಂದ್ಗಡೆನೂ ಡಿಸ್ಕ್ ಬ್ರೇಕ್ ಬರುತ್ತೆ. ಪ್ರೀವಿಯಸ್ 2025 ವೇರಿಯಂಟ್ನ ನಾನು ರಿವ್ಯೂ ಮಾಡಿದ್ದೀನಿ. ಸೊ ಯಾರೆಲ್ಲ ಆ ರಿವ್ಯೂನ ನೋಡಿಲ್ಲ, ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ, ಆ ಐ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 2025 ಐಗೋ ಅಸಿಸ್ಟ್ ವೇರಿಯಂಟ್, ಅಂದರೆ ಫ್ರಂಟ್ ಟು ಬ್ಯಾಕು ಎರಡು ಟೈರಲ್ಲಿ ರೆಡ್ ಕಲರ್ ಅಲಾಯ್ ವೀಲ್ಸ್ ಇರುತ್ತಲ್ಲ, ಆ ಗಾಡಿ ಹಂಗೆ ಹೇಳಬೇಕು ಅಂದರೆ ಆ ಗಾಡಿನ ರಿವ್ಯೂ ಮಾಡಿದ್ದೀನಿ, ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡ್ಕೊಳ್ಳಿ. ಬಟ್ ಈ ಗಾಡಿಗೂ ಅದಕ್ಕೂ ಮೆಕ್ಯಾನಿಕಲಿ ಅಂಥ ಏನು ವ್ಯತ್ಯಾಸ ಇಲ್ಲ. ಅಂದರೆ ಈ ABS ಸೆಟಪ್ ಒಂದು ಕೊಟ್ಟಿದ್ದಾರೆ. ಫ್ರಂಟಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಸಿಗ್ತಾ ಇದೆ, ಸೂಪರ್ ಮೋಟೋ ABS ಅದೊಂದು ಆ್ಯಡ್ ಆಗಿದೆ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಾನೀಗ ರಿವ್ಯೂ ಮಾಡ್ತಿರೋಂಥ ಈ ವೇರಿಯಂಟ್ ಬಂದು SXE-DD ಅಂತ, ಅಂದರೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ವೇರಿಯಂಟ್ ವಿತ್ ಡಬಲ್ ಡಿಸ್ಕ್ ಅಂತ. ಇದರ ಇನ್ನೊಂದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಇದು ಟಾಪ್ ಎಂಡ್ಗಿಂತ ಒಂದು ವೇರಿಯಂಟ್ ಕಮ್ಮಿ. ಟಾಪ್ ಎಂಡ್ ವೇರಿಯಂಟ್ ಬಂದು TFT ಸ್ಕ್ರೀನ್ ಇರುವಂಥ ವೇರಿಯಂಟು. ಇದು ಎರಡಕ್ಕೂ ವ್ಯತ್ಯಾಸ ಅಂದರೆ ಸ್ವಲ್ಪ 1-2 ಸಾವಿರ ವ್ಯತ್ಯಾಸ ನಿಮಗೆ ಸಿಗುತ್ತೆ ಅಷ್ಟೇ ಎಕ್ಸ್ಶೋರೂಮ್ ಪ್ರೈಸಲ್ಲಿ. ಬಟ್ ಈ ಗಾಡಿಗೂ ಅದಕ್ಕೂ ಮೆಕ್ಯಾನಿಕಲಿ ಇನ್ನೇನು ಚೇಂಜಸ್ ಇಲ್ಲ. ಈ ಗಾಡಿನಲ್ಲಿ ಏನೇನಿದೆ ವಿಶೇಷತೆ ತಿಳಿಸ್ಬಿಡ್ತೀನಿ. ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ, ಈ ಹೆಡ್ಲೈಟ್ ಡಿಸೈನೇ ತುಂಬ ಚೆನ್ನಾಗಿದೆ. ಅನಿಮಲಿಸ್ಟಿಕ್ LED ಹೆಡ್ಲ್ಯಾಂಪ್ಸ್ ಅಂತ ಕರೀತಾರೆ TVS ಅವರು ಇದನ್ನು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಒಂದು ವೈಟ್ ಸೆಕ್ಷನ್ ಬಂದು DRLಸು ಆ್ಯಂಡ್ LED ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ತುಂಬಾ ಸ್ಪೋರ್ಟಿವ್ ಆಗಿ ಲುಕ್ಸ್ನ ಕೊಡುತ್ತೆ ಈ ಒಂದು ಗಾಡಿಗೆ. ಮೇಲೆ R ಬ್ಯಾಡ್ಜಿಂಗ್ ಅಂದರೆ ರೈಡರ್ ಬ್ಯಾಡ್ಜಿಂಗ್ ಇದೆ, ಆ್ಯಂಡ್ TVS ಲೆಟ್ರಿಂಗ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಭಾರತದ ಧ್ವಜ ಆಬ್ವಿಯಸ್ಲಿ ಎಲ್ಲ TVS ಗಾಡಿಗಳ ಮೇಲೆ ಇರ್ತಾ ಇದೆಯಲ್ಲ, ಅದೇ ಥರದ ಧ್ವಜ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ನ ಕೊಟ್ಟಿದ್ದಾರೆ. 17 ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ. ಆಗಲೇ ಹೇಳಿದ್ನಲ್ಲ, ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ನಿಮಗೆ 17 ಇಂಚ್ ವೀಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ಡಿಸ್ಕ್ ಬ್ರೇಕ್ ಇದೆ ವಿತ್ ಸೂಪರ್ ಮೋಟೋ ABS. ಅದರ ಬ್ರ್ಯಾಂಡಿಂಗ್ ಇಲ್ಲಿ ನೀವು ನೋಡಬಹುದು, ಸೂಪರ್ ಮೋಟೋ ABS ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಸಿಂಗಲ್ ಚಾನಲ್ ABS ನಿಮಗೆ ಸಿಗ್ತಾ ಇದೆ ಈ ಒಂದು ವೆಹಿಕಲಲ್ಲಿ. ಇಲ್ಲಿ ನೀವು ಸೈಡಿಂದ ನೋಡೋದಾದರೆ ಈ ಗಾಡಿಯ ಲುಕ್ಸು ತುಂಬಾ ಚೆನ್ನಾಗಿದೆ. 180 mm ಗ್ರೌಂಡ್ ಕ್ಲಿಯರೆನ್ಸ್ನ ಆಫರ್ ಮಾಡಿದ್ದಾರೆ ಈ ಒಂದು ಗಾಡಿಗೆ. ತುಂಬಾ ಸಫಿಷಿಯೆಂಟು. ನೀವು ರೆಗ್ಯುಲರ್ ಆಗಿ ಓಡಿಸ್ತಿರ್ತೀರ, ಹಳ್ಳ ಕೊಳ್ಳ ಇರೋಂಥ ರಸ್ತೆಯಲ್ಲಿ ಓಡಿಸ್ತಿರ್ತೀರ ಅಂದರೆ 180 mm ಗ್ರೌಂಡ್ ಕ್ಲಿಯರೆನ್ಸು ತುಂಬಾ ಸಫಿಷಿಯೆಂಟು. ಆ್ಯಂಡ್ ಹಾಗೆಯೇ ಇಲ್ಲಿ ಐಗೋ ಅಸಿಸ್ಟ್ ಬ್ಯಾಡ್ಜಿಂಗ್ ಇದೆ. ಐಗೋ ಅಸಿಸ್ಟ್ ಬಗ್ಗೆ ನಿಮಗೆ ಮುಂದಕ್ಕೆ ಗಾಡಿನ ಓಡಿಸುವಾಗ ರೈಡ್ ರಿವ್ಯೂನಲ್ಲಿ ತಿಳಿಸ್ತೀನಿ. ಹಾಗೆ ಇದೆ ಸೇಮ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇಂಜಿನ್ನ ಕೊಟ್ಟಿದ್ದಾರೆ TVS ಅವ್ರ ಕಡೆಯಿಂದ. ಇದೊಂದು 125cc ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್. ಬರೀ ಏರ್ ಕೂಲ್ಡ್ ಇಂಜಿನ್ನ ನೀವು ನೋಡ್ತೀರಾ 125cc ಬಟ್ ಇದರಲ್ಲಿ ಏರ್ ಆ್ಯಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಇದೆ. ಅಂದರೆ ನಿಮ್ಮ ಇಂಜಿನ್ ಆಯಿಲ್ ಏನಿದೆ ಅದು ಕೂಡ ಕೂಲೆಂಟಾಗಿ ವರ್ಕ್ ಆಗುತ್ತೆ, ರೀಸರ್ಕ್ಯುಲೇಟ್ ಆಗಿ ನಿಮ್ಮ ಇಂಜಿನ್ನ ಕೂಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿರೋಂಥ ಒಂದು ವೆಂಟ್ ಏನಿದೆ, ಇಲ್ಲಿಂದ ಏರ್ ಒಳಗಡೆ ಪಾಸ್ ಆಗುತ್ತೆ. ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ, ಟೆಕ್ನಾಲಜಿನೇ ಸೂಪರು. 125cc ಇಷ್ಟೆಲ್ಲ ಕೊಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳಬೇಕು. ಬಟ್ ಒಂದು ವಿಚಾರ ಏನಪ್ಪ ಅಂದರೆ, ಈ 125cc ಇಷ್ಟೆಲ್ಲ ಕೊಟ್ಟು ಕಿಕ್ನ ಕೊಟ್ಟಿಲ್ಲ. ಇದರಲ್ಲಿ ಯಾವುದೇ ಕಿಕ್ ಸ್ಟಾರ್ಟ್ ಆಪ್ಷನ್ ಇರೋದಿಲ್ಲ, ಓನ್ಲಿ ಸೆಲ್ಫ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೀವು. ಆ್ಯಂಡ್ ಇಂಜಿನ್ ಕೆಳಗಡೆ ಕೊಟ್ಟಿರುವಂಥ ಈ ಒಂದು ಗಾರ್ಡ್ ಆಗಿರ್ಬೋದು, ಸಖತ್ ಸ್ಪೋರ್ಟಿವ್ ಆಗಿ ಕಾಣ್ತಾ ಇದೆ. ಇದು
ಫೈಬರ್ ಎಲಿಮೆಂಟೇ ನಿಮಗೆ, ಬಟ್ ನೋಡೋದಕ್ಕೆ ಸ್ಪೋರ್ಟಿವ್ ಆಗಿ ಕಾಣ್ತಾ ಇದೆ. ಆ್ಯಂಡ್ ಇನ್ನು ಹಿಂದ್ಗಡೆ ಬರ್ತೀರಾ ಅಂದರೆ ಟೈರ್ ಸೆಕ್ಷನ್ ಸ್ವಲ್ಪ ದೊಡ್ಡದಾಗಿದೆ. 17 ಇಂಚ್ ವೀಲ್ಸೇ ಎರಡು ಕಡೆ ನಿಮಗೆ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಸಿಗ್ತಾ ಇರೋದು. ಬಟ್ ನೀವೇನಾದರೂ ಈ SXE ವೇರಿಯಂಟಿಂದ ಕಮ್ಮಿ ವೇರಿಯಂಟ್ ಅಥವಾ ಡ್ರಮ್ಮು ಡಿಸ್ಕ್ ವೇರಿಯಂಟ್ ತೊಗೋತೀರಾ ಅಂದರೆ ಸ್ವಲ್ಪ ಟೈರ್ ಪ್ರೊಫೈಲು ಚಿಕ್ಕದಾಗಿ ಕೊಡ್ತಾರೆ. ಆ್ಯಂಡ್ ಈ ರೆಡ್ ಕ್ಯಾಲಿಪರ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಇದು ಕೂಡ ಈ 2026 ವೇರಿಯಂಟಲ್ಲಿ ಹೊಸದಾಗಿ ಬಂದಿರೋದು ರೆಡ್ ಕ್ಯಾಲಿಪರ್ಸ್ ವಿತ್ ರೇರ್ ಡಿಸ್ಕ್ ಬ್ರೇಕ್ನ ನಿಮಗೆ ಕೊಟ್ಟಿದ್ದಾರೆ. ಹಾಗೆ ರೇರಲ್ಲಿ ನಿಮಗೆ ಮೋನೋಶಾಕ್ ಸಸ್ಪೆನ್ಷನ್ನ ಆಫರ್ ಮಾಡಿದ್ದಾರೆ. ಇನ್ನು ಈ ಗಾಡಿಯ ಸೀಟ್ ಬಗ್ಗೆ ಹೇಳಬೇಕು ಅಂದರೆ ಸೀಟ್ ತುಂಬ ಅಗಲವಾಗಿದೆ. ಇಬ್ಬರು ಆರಾಮಾಗಿ ಕೂತ್ಕೊಂಡು ನೀವು ಸಿಟಿಲಾದರೂ ಓಡಿಸಿ, ಲಾಂಗ್ ರೈಡ್ಸ್ ಆದರೂ ಹೋಗಿ ಆರಾಮಾಗಿ ನೀವು ರೈಡ್ ಮಾಡ್ಬೋದು ಈ ಒಂದು ಗಾಡಿನಲ್ಲಿ. ಆ್ಯಂಡ್ ಇನ್ನು ಈ ಗಾಡಿನಲ್ಲಿ ಇಲ್ಲಿ ಕೀ ಕೊಟ್ಟಿದ್ದಾರಲ್ಲ, ಈ ಕೀನ ಓಪನ್ ಮಾಡಿದ್ರೆ ಅಂಡರ್ ಸೀಟ್ ಸ್ಟೋರೇಜ್ನ ಆಕ್ಸೆಸ್ ಮಾಡ್ಬೋದು. ಸೊ ಕೀನ ತೊಗೋತೀನಿ, ಕೀನ ಈ ರೀತಿ ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನೀವು ನಿಮ್ಮ ಮೊಬೈಲ್ ಫೋನ್ನ ಇಡ್ಬೋದು, ಇಲ್ಲಾಂದರೆ ನಿಮ್ಮ ಏರ್ಪಾಡ್ಸು ಅಥವಾ ನಿಮ್ಮ ವಾಲೆಟ್ ಏನು ಬೇಕಾದ್ರೂ ಇಡ್ಬೋದು. ಸಣ್ಣ ಪುಟ್ಟ ಐಟಮ್ಸ್ ಏನೋ ಒಂದು ಕೊಟ್ಟಿದ್ದಾರೆ. ಈ 125cc ಸೆಗ್ಮೆಂಟಲ್ಲಿ ಈ ಥರದ್ದೆಲ್ಲ ಯಾರು ಕೊಡ್ತಾರೆ ಅಲ್ವಾ, ಬರೀ ಸ್ಕೂಟ್ರ್ಗಳಲ್ಲಿ ನೀವು ನೋಡ್ತೀರಾ, 125cc ಸೆಗ್ಮೆಂಟಲ್ಲಿ ಇರೋದಿಲ್ಲ. ಸೊ ಈ ಗಾಡಿನಲ್ಲಿ ಇನ್ನೊಂದೇನಪ್ಪ ಅಂದರೆ ನಿಮಗೆ ಓಪನ್ ಚೈನ್ ಸಿಸ್ಟಮ್ನ ಆಫರ್ ಮಾಡಿದ್ದಾರೆ. ಹಾಗೆಯೇ ಸೆಂಟ್ರ್ ಸ್ಟ್ಯಾಂಡ್ ಜೊತೆಗೆ ಸೈಡ್ ಸ್ಟ್ಯಾಂಡ್ ವಿತ್ ಸೆನ್ಸರ್ಸ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ತುಂಬ ಕನ್ವೀನಿಯೆಂಟ್ ಆಗಿದೆ. ರೇರ್ ಅಲ್ಲಿರುವಂತಹ LED ಟೈಲ್ ಲ್ಯಾಂಪ್ಸ್ನ ನಿಮಗೆ ತೋರಿಸ್ಬಿಡ್ತೀನಿ, ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಲಿಟ್ ಆದಾಗ. ನಾರ್ಮಲ್ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ನ ಆಫರ್ ಮಾಡಿದ್ದಾರೆ. ಇನ್ನು ಈ ಗಾಡಿಯ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ ಗೈಸ್. ಇನ್ನು ಈ 2026 TVS ರೈಡರ್ ಫ್ರಂಟ್ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕೀ ನೋಡಿ ಈ ರೀತಿ ಇದೆ. ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ಕೊಟ್ಟಿದ್ದಾರೆ ವಿತ್ ವೇವ್ ಬೈಟ್ ಫಾರ್ಮ್. ಇನ್ಸರ್ಟ್ ಮಾಡಿದ್ರೆ ಟರ್ನ್ ಆನ್ ಮಾಡಿದಾಗ ನಿಮಗೆ ನೋಡಿ ಈ ರಿವರ್ಸ್ LCD ಡಿಸ್ಪ್ಲೇ ಕಾಣುತ್ತೆ. SXE ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ. ಆದಷ್ಟು ಏನೇನು ಫೀಚರ್ಸ್ನ ಕೊಡ್ಬೋದು ಈ ಒಂದು ಬ್ಲೂಟೂತ್ ಕನೆಕ್ಟಿವಿಟಿಲಿ ಎಲ್ಲ ಕೊಟ್ಟಿದ್ದಾರೆ. ಅಂದರೆ ಕಾಲ್ SMS ಅಲರ್ಟ್ಸ್ ಆಗಿರ್ಬೋದು, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು, ಆ್ಯಂಡ್ ವೆದರ್ ಅಪ್ಡೇಟ್ಸು, ಸ್ಪೋರ್ಟ್ಸ್ ಅಪ್ಡೇಟ್ಸು ಎಲ್ಲನೂ ಇದರಲ್ಲಿ ತುಂಬಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಿಸಿಲಿರೋದ್ರಿಂದ ನಿಮ್ಗೆ ಎಷ್ಟು ಕಾಣ್ತಿದೆಯೋ ಗೊತ್ತಿಲ್ಲ ನನಗೆ. ಇದರಲ್ಲಿ ಟೈಮ್ ಡಿಸ್ಪ್ಲೇ ಆಗುತ್ತೆ, ಆಬ್ವಿಯಸ್ಲಿ ಸ್ಪೀಡ್ ಗೊತ್ತಾಗುತ್ತೆ, RPM ಆಗಿರ್ಬೋದು, ಯಾವ ಮೋಡಲ್ ಇದ್ದೀರಾ ಅದು ಡಿಸ್ಪ್ಲೇ ಆಗುತ್ತೆ, ಟ್ರಿಪ್ ಮೀಟರ್, ಓಡೋಮೀಟರ್ ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ನಿಮ್ಮ ಟರ್ನ್ ಇಂಡಿಕೇಟರ್ಸು, ಹೈ ಬೀಮ್, ಲೋ ಬೀಮು, ಸೈಡ್ ಸ್ಟ್ಯಾಂಡು ಎಲ್ಲವೂ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಸೈಡಲ್ಲಿ ಬಟನ್ಸ್ ಕೊಟ್ಟಿರೋದ್ರಿಂದ ಅದನ್ನು ನೀವು ಟಾಗಲ್ ಮಾಡ್ಕೋಬೋದು, ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೋಬಹುದು. ಆ್ಯಂಡ್ ಇನ್ನು ಈ ಕಡೆ ಬರ್ತೀನಿ ಅಂದರೆ ಅಲ್ಯೂಮಿನಿಯಂ ಲೀವರ್ಸ್ನ ಕೊಟ್ಟಿದ್ದಾರೆ. ಈ 125cc ಗಾಡಿಗಳಲ್ಲಿ ಈ ಥರದ ಅಲ್ಯೂಮಿನಿಯಂ ಕ್ಲಚ್ ಯಾರೂ ಕೊಡೋದಿಲ್ಲ. ಇನ್ಫ್ಯಾಕ್ಟ್ ನಾನು ಇದರಲ್ಲೇ ಫಸ್ಟ್ ನೋಡ್ತಾ ಇರೋದು. ಸೊ ತುಂಬ ಸ್ಪೋರ್ಟಿವ್ ಆಗಿದೆ. ಅದು ನೀವು ಈ ಹ್ಯಾಂಡಲ್ ಬಾರ್ ಜೊತೆ ಅಸೋಸಿಯೇಟ್ ಮಾಡಿದಾಗ ಈ ಹ್ಯಾಂಡಲ್ ಬಾರ್ ಡಿಸೈನ್ ಕನ್ವೆನ್ಷನಲ್ ಆಗಿದ್ರೂ ಕೂಡ ಒಳ್ಳೆ ರೈಡ್ ಪಾಸ್ಚರ್ನ ಆಫರ್ ಮಾಡುತ್ತೆ ಗಾಡಿನ ಓಡಿಸುವಾಗ. ತುಂಬಾ ಈ ಸೆಟಪ್ಪು ಫ್ರಂಟಲ್ಲಿ ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಸಡನ್ ಆಗಿ 125cc ಗಾಡಿ ಅಂತ ಅನಿಸೋದಿಲ್ಲ, 150cc ಗಾಡಿ ಅಂತ ಅನಿಸುತ್ತೆ. ಆ ಫೀಲ್ ಕೊಡುತ್ತೆ ನಿಮಗೆ. ಇನ್ನು ಇರುವಂಥ ಬಟನ್ಸ್ ಆ್ಯಂಡ್ ಸ್ವಿಚಸ್ ಬಗ್ಗೆ ಹೇಳಬೇಕು ಅಂದರೆ ಪಾಸ್ ಲ್ಯಾಂಪ್ ಸ್ವಿಚ್ನ ಕೊಟ್ಟಿದ್ದಾರೆ. ಹಾಗೆ ಹೈ ಬೀಮ್, ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಇದೆ. ಈ ಐ ಬಟನ್ನ ಒತ್ತಿದ್ರೆ ನಿಮ್ಮ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಆಪ್ಷನ್ಸ್ನ ಟಾಗಲ್ ಮಾಡ್ಕೋಬೋದು ಇದರಿಂದ. ಆ್ಯಂಡ್ ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಕೆಳಗಡೆ ಆನ್ ಕೊಟ್ಟಿದ್ದಾರೆ. ರೈಟ್ ಸೈಡ್ಗೆ ಬರ್ತೀನಿ ಅಂದರೆ ನಿಮ್ಮ ಪವರ್ ರೈಡ್ ಮೋಡ್ಸ್ನ ನೀವು ಟಾಗಲ್ ಮಾಡ್ಕೋಬೋದು. ಒಂದು ಪವರ್, ಇನ್ನೊಂದು ಈಕೋ, ಎರಡು ರೈಡ್ ಮೋಡ್ಸ್ ಬರ್ತಾ ಇದೆ ಈ ಗಾಡಿನಲ್ಲಿ. ಅದನ್ನು ಟಾಗಲ್ ಮಾಡ್ಕೋಬೋದು. ಈ ಕಡೆ ಪ್ರೆಸ್ ಮಾಡಿದ್ರೆ, ಡೌನ್ ಪ್ರೆಸ್ ಮಾಡಿದ್ರೆ ಈಕೋ, ಈ ಕಡೆ ಪವರ್ ಅಂದರೆ ಸ್ವಲ್ಪ ನಿಮಗೆ ಪವರ್ ಜಾಸ್ತಿ ಕೊಡುತ್ತೆ. ಹೈವೇಸಲ್ಲಿ ನೀವು ಹೋಗಬೇಕಾದಾಗ ಗಾಡಿಯ ಕಂಪ್ಲೀಟ್ ಪವರ್ ನಿಮಗೆ ಆಫರ್ ಮಾಡುತ್ತೆ. ಈಕೋ ಮೋಡ್ ಬಂದು ನೀವು ಸಿಟಿಲಿ ಗಾಡಿನ ಓಡಿಸುವಾಗ ಹೆಚ್ಚಿನ ಮೈಲೇಜ್ ಬೇಕು ಅಂತಿದ್ರೆ ಈ ಈಕೋ ಮೋಡಲ್ಲೇ ಹಾಕ್ಕೊಂಡು ಗಾಡಿನ ಓಡಿಸ್ಬೇಕಾಗತ್ತೆ. ಇನ್ನು ಅದರ ಕೆಳಗಡೆ ಇರೋದು ಗಾಡಿಯ ಇಗ್ನಿಷನ್ ಸ್ವಿಚ್. ಗಾಡಿನ ಟರ್ನ್ ಆನ್ ಮಾಡ್ತೀನಿ, ನ್ಯೂಟ್ರಲ್ಗೆ ಹಾಕ್ಬೋಣ. ಓಕೆ, ಸೊ ಇದರಲ್ಲಿ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಇದೆ. ಗಾಡಿ ಸೈಲೆಂಟಾಗಿ ಸ್ಟಾರ್ಟ್ ಆಗುತ್ತೆ, ಕೇಳಿಸ್ಕೊಳ್ಳಿ ನೋಡಿ. ಯಾವುದೇ ಇಂಜಿನ್ ನಾಕಿಂಗ್ ಸೌಂಡ್ ಇಲ್ಲ, ಆರಾಮಾಗಿ ಸ್ಟಾರ್ಟ್ ಆಗುತ್ತೆ. ಎಕ್ಸಾಸ್ಟ್ ಈ ರೀತಿ ಇದೆ ಐಡ್ಲಿಂಗಲ್ಲಿ. ಎಕ್ಸಾಸ್ಟ್ನ ರೆವ್ ಮಾಡೋಣ. ಸೊ ಈ ರೀತಿ ಇದೆ, ಒಂದು ಖಡಕ್ ಎಕ್ಸಾಸ್ಟ್ ನೋಟ್ ಅಂತಲೇ ಹೇಳ್ಬೋದು ಈ ಗಾಡಿನಲ್ಲಿ. 125cc ಸೆಗ್ಮೆಂಟ್ ಗಾಡಿಗಳು ಇಷ್ಟೊಂದು ರಗಡ್ ನಾಯ್ಸ್ನ ಪ್ರೊಡ್ಯೂಸ್ ಮಾಡಲ್ಲ, ಇನ್ನೂ ಸ್ವಲ್ಪ ಸೈಲೆಂಟ್ ಆಗಿರ್ತವೆ. ಬಟ್ ಇದು ಗಾಡಿ ಓಡಿಸೋದು ತುಂಬ ಚೆನ್ನಾಗಿದೆ, ಅದು ನಿಮಗೆ ರೈಡ್ ರಿವ್ಯೂನಲ್ಲಿ ತಿಳಿಸ್ತೀನಿ. ಬಟ್ ನನಗೆ ಒಂದು ವಿಷಯ ಏನಪ್ಪ ಅನಿಸಿದ್ದು ಅಂದರೆ ಇಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಎಲ್ಲ ಫೀಚರು ಕೊಟ್ಟಿದ್ದಾರೆ. ಒಂದು ಕಿಕ್ ಸ್ಟಾರ್ಟು ಜೊತೆಗೆ ಇಲ್ಲೊಂದು ಇಂಜಿನ್ ಕಿಲ್ ಸ್ವಿಚ್ಚು ಕೊಟ್ಬಿಟ್ಟಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು. ಬಿಕಾಸ್ ನೀವು ಗಾಡಿನ ಓಡಿಸುವಾಗ ಸಿಗ್ನಲಲ್ಲಿ ನಿಂತ್ಕೋತೀರ, ಗಾಡಿನ ಟರ್ನ್ ಆಫ್ ಮಾಡಬೇಕು ಅಂದರೆ ಇಗ್ನಿಷನ್ನೇ ಟರ್ನ್ ಆಫ್ ಮಾಡಬೇಕು ಹೊರತು ಇಲ್ಲೊಂದು ಇಂಜಿನ್ ಕಿಲ್ ಸ್ವಿಚ್ ಇದ್ದರೆ ಮೋಟ್ರನ್ನ ಆಫ್ ಮಾಡ್ಬೋದಿತ್ತು. ಈ ರೈಡ್ ಮೋಡ್ ಸ್ವಿಚ್ನ ಇಲ್ಲಿ ಈ ಜಾಗದಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಇನ್ನು ಟ್ಯಾಂಕ್ನಲ್ಲಿಯೇ ನಿಮಗೆ USB-A ಪೋರ್ಟ್ನ ಕೊಟ್ಟಿದ್ದಾರೆ. ಸೊ ನೀವು ಮೊಬೈಲ್ ಚಾರ್ಜ್ ಮಾಡ್ಕೋಬೋದು ಈ USB-A ಪೋರ್ಟಿಂದ. ಆ್ಯಂಡ್ ಟ್ಯಾಂಕ್ ಡಿಸೈನ್ ಬಗ್ಗೆ ಹೇಳಬೇಕು ಅಂದರೆ
ಸ್ಲೀಕ್ ಆಗಿದೆ, ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಕೊಟ್ಟಿರುವಂಥ ಈ ಒಂದು ಫೈಬರ್ ಎಲಿಮೆಂಟ್, ಇದು ಕೂಡ ಫೈಬರೇ ನಿಮಗೆ. ಇದರೊಳಗಡೆ ನಿಮಗೆ ಮೆಟಲ್ ಟ್ಯಾಂಕ್ ಇರೋದು. ಮಧ್ಯದಲ್ಲಿ ಕೊಟ್ಟಿರುವಂಥ ಈ ಮ್ಯಾಟ್ ಫಿನಿಷಲ್ಲಿ ಕೊಟ್ಟಿರುವಂಥ ಈ ಫೈಬರ್ ಎಲಿಮೆಂಟು ಗಾಡಿಗೆ ಆ ಸ್ಪೋರ್ಟಿವ್ ಎಲಿಮೆಂಟ್ನ ಇನ್ನೂ ಆ್ಯಡ್ ಮಾಡುತ್ತೆ. ತುಂಬಾ ಚೆನ್ನಾಗಿದೆ. 10 ಲೀಟರ್ ಫ್ಯೂಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ E20 ಕಂಪ್ಯಾಟಿಬಿಲಿಟಿ ಇದೆ. 10 ಲೀಟರ್ ಫ್ಯೂಲು ನೀವೊಂದು 60 ಮೈಲೇಜ್ ಕೊಡುತ್ತೆ ಅಂತ ಅಂದ್ಕೊಂಡ್ರು ಕೂಡ ಒಂದು ಫುಲ್ ಟ್ಯಾಂಕ್ಗೆ 600 ಕಿಲೋಮೀಟ್ರ್ ಓಡಿಸ್ಬೋದು ಗಾಡಿನ. 600 ಕಿಲೋಮೀಟ್ರ್ ಅಂದರೆ ಬಿಡಿ, ಬೇಕಾದಷ್ಟು ಈ ಥರದ ಫೀಚರ್ಸು ಜೊತೆಗೆ ಇಷ್ಟೊಂದು ಮೈಲೇಜು ನಿಜವಾಗ್ಲೂ ಇಷ್ಟೆಲ್ಲ ಕೊಡ್ತಿರೋದ್ರಿಂದನೇ ಜನ ಇದನ್ನು ಅಷ್ಟು ಇಷ್ಟಪಡ್ತಿರೋದು. ಈ 2026 TVS ರೈಡರ್ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 124.8cc 3 ವಾಲ್ವ್ ಏರ್ ಅಂಡ್ ಆಯಿಲ್ ಕೂಲ್ಡ್ ಇಂಜಿನ್ ಇದೆ. 5 ಸ್ಪೀಡ್ ಗೇರ್ ಬಾಕ್ಸ್ ಇರುವಂತಹ ಈ ಇಂಜಿನ್ 11.2 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 11.75 Nm ಟಾರ್ಕ್. ಸೊ ಗೈಸ್, ಈಗ ಈ TVS ರೈಡರ್ 2026 ಮಾಡಲು ಯಾವ ರೀತಿ ಇದೆ ಓಡಿಸೋದಕ್ಕೆ ಚೆಕ್ಔಟ್ ಮಾಡೋಣ. ನೋಡೋದಕ್ಕೆ ನಿಮಗೆ 125cc ಗಾಡಿ ಥರ ಅನ್ಸೋದಿಲ್ಲ. ಫಸ್ಟ್ ಆಫ್ ಆಲ್ ಟೈರ್ ಸೈಜ್ ನೋಡಿದಾಗ ನಿಮಗೆ ಇದು ಕಮ್ಯೂಟರ್ ಸೆಗ್ಮೆಂಟ್ ಗಾಡಿ ಅಂತ ಅನಿಸುತ್ತೆ. ಬಟ್ ಇದರ ಲುಕ್ಸ್ ಆಗಿರ್ಬೋದು, ಈ ಹ್ಯಾಂಡಲ್ ಡಿಸೈನ್ ನೋಡಿ ಕೊಟ್ಟಿದ್ದಾರಲ್ಲ, ಹ್ಯಾಂಡಲ್ ಡಿಸೈನು ಮತ್ತು ಫ್ರಂಟ್ ಈ ಕಂಪ್ಲೀಟ್ ಲುಕ್ಕು, ಇದು ನಿಮಗೆ ಯಾವುದೋ ಒಂದು 150cc ಗಾಡಿ ಓಡಿಸ್ತಾ ಇದ್ದೀನಿ, ಒಂಥರ ಸ್ಪೋರ್ಟಿವ್ ಫೀಲ್ ಇರೋ ಗಾಡಿ ಓಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇನಿಷಿಯಲ್ ರಿಮಾರ್ಕ್ಸ್ ಹೇಳಬೇಕು ಅಂದರೆ 2025 ಗಾಡಿಗೂ 2026 ಗಾಡಿಗೂ ಮೆಕ್ಯಾನಿಕಲಿ ಏನು ಇಂಜಿನಲ್ಲಿ ಏನು ವ್ಯತ್ಯಾಸ ಇಲ್ಲ, ಸೇಮ್ ಅದೇನೆ. ಆಯಿಲ್ ಏರ್ ಕೂಲ್ಡ್ ಇಂಜಿನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಒಳ್ಳೆ ಡೀಸೆಂಟ್ ಪಿಕಪ್ನ ಆಫರ್ ಮಾಡುತ್ತೆ ನಿಮಗೆ. ಈ ಸಿಟೀಲಿ ಓಡಾಡೋದಕ್ಕೆ ನಿಜವಾಗ್ಲೂ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ. ನಾನೀಗ ಇಕೋ ಮೋಡಲ್ಲಿ ರೈಟ್ ನಾವು ಓಡಿಸ್ತಾ ಇರೋದು, ನೀವು ನೋಡ್ತಾ ಇದ್ದೀರಾ ಇಕೋ ಮೋಡು. ಈ ಇಕೋ ಮೋಡಲ್ಲೇ ಆರಾಮಾಗಿ ಡೇ ಟು ಡೇ ರೆಗ್ಯುಲರ್ ಸಿಟಿ ರೈಡ್ಸ್ನ ನೀವು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಈ ಎಕ್ಸಾಸ್ಟ್ ನೋಡು ಡಿಫ್ರೆಂಟಾಗಿ ಇಟ್ಟಾಗುತ್ತೆ ಅಂತ ಹೇಳಿದ್ನಲ್ಲ, ಮಿನಿಮಲ್ ಆ ಗ್ರಂಟ್ ಏನಿದೆ ಅದು ಹೇಳಿದ್ನಲ್ಲ, 125cc ಗಾಡಿ ಓಡಿಸ್ತಾ ಇದ್ದೀನಿ ಇನ್ನೂ ಫೀಲ್ ಕೊಡೋದಿಲ್ಲ ನಿಮಗೆ. ಸ್ವಲ್ಪ ದೊಡ್ಡ ಗಾಡಿ ಫೀಲ್ನ ಕೊಡುತ್ತೆ ನೋಡಿ. ಆ ಗ್ರಂಟು ಚೆನ್ನಾಗಿ ಕೇಳುತ್ತದು. ಒಂದು 4000 RPM ಹತ್ತತ್ರ ಹೋಗ್ತಿದ್ದಂಗೆ. ಸಸ್ಪೆನ್ಷನ್ ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಚೆನ್ನಾಗಿದೆ. ಡೀಸೆಂಟ್ ಪಿಕಪ್ನ ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಗೇರ್ ರೇಷಿಯೋಸ್ ತುಂಬ ಕ್ವಿಕ್ ಆಗಿಲ್ಲ, ಬೇಗ ಗೇರ್ ಚೇಂಜ್ ಮಾಡಬೇಕು ಅನ್ನೋ ಒಂದು ಥರದಲ್ಲಿ ಏನಿಲ್ಲ. ಓಕೆ, ಗೇರ್ ರೇಷಿಯೋಸು ಕೂಡ ಚೆನ್ನಾಗಿದೆ. ಈಗ ಪವರ್ ಮೋಡಲ್ ಇದ್ದೀನಿ. ಆ್ಯಕ್ಸಿಲರೇಷನ್ ಯಾವ ರೀತಿ ಇದೆ ಚೆಕ್ ಮಾಡೋಣ. ತುಂಬ ಚೆನ್ನಾಗಿದೆ. ಒಂದು 125cc ಗಾಡೀಲಿ ಏನು ಪವರ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅಥವಾ ಯಾವ ರೀತಿಯಾದಂಥ ಒಂದು ಫೀಲ್ನ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದಕ್ಕಿಂತ ಹೆಚ್ಚಿನ ಒಂದು ಪವರ್ ಔಟ್ಪುಟ್ನ ಅಥವಾ ಒಂದು ರೈಡ್ ಫೀಲ್ನ ನಾನು ಈಗ ಎಂಜಾಯ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಡೇ ಟು ಡೇ ಸಿಟಿ ಕಮ್ಯೂಟಿಂಗ್ ಆಗಿರ್ಬೋದು, ಆಫೀಸಿಂದ ಮನೆ, ಮನೆಯಿಂದ ಆಫೀಸು ಅಥವಾ ಮನೆ ಕಡೆ ಊರ ಕಡೆ ಹೋಗ್ಬಿಟ್ಟು ಬರ್ತೀನಿ ಅನ್ನೋರಿಗೆ ನಿಜವಾಗ್ಲೂ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ 2025 ರೈಡರ್ನ ರಿವ್ಯೂ ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲಿ ಎಷ್ಟೊಂದು ಜನ ಹಾಕಿದ್ದಾರೆ, ನಾನು ಲಾಂಗ್ ಎಲ್ಲ ಹೋಗಿದ್ದೀನಿ, ಬೆಂಗಳೂರಿಂದ ಶಿವಮೊಗ್ಗ ಹೋಗಿದ್ದೀನಿ, ಒಳ್ಳೆ ಮೈಲೇಜ್ ಸಿಕ್ಕಿದೆ, 70 ಮೈಲೇಜ್ ಎಲ್ಲ ಕೊಟ್ಟಿದೆ ಅಂತೆಲ್ಲ ಹೇಳಿರೋ ಇದ್ದಾರೆ. ಬಟ್ ಆ ಮೈಲೇಜ್ ಎಲ್ಲರಿಗೂ ಸಿಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಹಾಗಂತ ಸಿಗೋದಿಲ್ಲ ಅಂತನೂ ಅಲ್ಲ. ನಿಮ್ಮ ಡ್ರೈವಿಂಗ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮೈಲೇಜ್ನ ನೀವು ಇನ್ನೂ ಬೆಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಎಂಜಿನ್ ರೆಸ್ಪಾನ್ಸ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಈ ಐಗೋ ಅಸಿಸ್ಟ್ ಮೋಡೆಲ್ಲ ಇದೆಯಲ್ಲ, ಇದರಲ್ಲಿ ಇದೊಂದು ಹೈಬ್ರಿಡ್ ಟೆಕ್ನಾಲಜಿ TVS ಅವರು ಮಾಡಿರೋದು. ಈ ಹೈಬ್ರಿಡ್ ಟೆಕ್ನಾಲಜಿಲಿ ಏನಂದರೆ, ನೀವು ಎಕ್ಸಲೇಟರ್ ಕೊಡ್ತೀರಾ, ನಿಮ್ಮ ಗಾಡಿಗೆ ಇನ್ನೂ ಪವರ್ ಬೇಕು, ಅದು ಇಂಜಿನಿಂದ ಕೊಡೋಕ್ಕಾಗ್ತಿಲ್ಲ ಅಂತ ಬಂದಾಗ ಅದು ಏನು ಮಾಡುತ್ತೆ, ನಿಮ್ಮ ಗಾಡಿ ಆ ಸ್ಟಾರ್ಟರ್ ಜನ್ರೇಟರ್ ಇದೆಯಲ್ಲ, ಗಾಡಿ ಎಲೆಕ್ಟ್ರಿಕ್ ಸ್ಟಾರ್ಟ್ ಆಗುತ್ತಲ್ಲ, ಆ ಸ್ಟಾರ್ಟರ್ ಜನ್ರೇಟರಿಂದ ಸ್ವಲ್ಪ ಪವರು, ಆಮೇಲೆ ಬ್ಯಾಟ್ರಿಯಿಂದ ಸ್ವಲ್ಪ ಪವರ್ನ ಡ್ರಾ ಮಾಡಿ ಇಂಜಿನಿಗೆ ಕೊಡುತ್ತೆ. ಅದರಿಂದ ನಿಮ್ಮ ಇಂಜಿನ್ ಟೋಟಲ್ ಹಾರ್ಸ್ ಪವರ್ ಏನಿದೆ ಅದಕ್ಕೆ ಒಂದು 0.5 ಹಾರ್ಸ್ ಪವರ್ ಜಾಸ್ತಿ ಆಗುತ್ತೆ. 0.5 ಹಾರ್ಸ್ ಪವರ್ ಕಮ್ಮಿ ಅಂತ ಆನ್ ಪೇಪರ್ ಅನ್ನಿಸ್ಬೋದು, ಬಟ್ ನಿಮಗೆ ಆ ಸ್ಲೈಟ್ ಪುಷ್ ಫೀಲ್ ಆಗುತ್ತೆ. ಅಷ್ಟು ಸಿಕ್ಕಿದ್ರೆ ಸಾಕಲ್ವ. ಒಂದು 125cc ಗಾಡಿನಲ್ಲಿ ಈ ಒಂದು ಪ್ರೈಸ್ ರೇಂಜಲ್ಲಿ ಈ ಥರದ್ದೆಲ್ಲ ಟೆಕ್ನಾಲಜಿ ಇದೆ ಅಂದಾಗ ಸ್ವಲ್ಪನೂ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತ ಅನಿಸುತ್ತೆ ನಿಮಗೆ. ವೆಯ್ಟ್ ಬಂದು 125 kg ಅಷ್ಟೇ ಇರೋದು. ಸಿಟಿಲಿ ನೀವು ಗಾಡಿನ ಓಡಿಸುವಾಗ ಟ್ರಾಫಿಕಲ್ಲಿ ನುಸುಳಿಕೊಂಡು ಹೋಗುವಾಗ ನಿಮಗೆ ಈ ಒಂದು ಲೈಟ್ ವೆಯ್ಟ್ ಫೀಲ್ ಆಗುತ್ತೆ. ಅದು ಈ ಗಾಡಿನಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಸೀಟು ಕಂಫರ್ಟಬಲ್ ಆಗಿದೆ, ನನಗೆ ಅಗಲವಾಗಿದೆ ಸೀಟು. ಗೈಸ್, ಇನ್ನು ಈ 2026 TVS ರೈಡರಲ್ಲಿ ಡಬಲ್ ಡಿಸ್ಕ್ ಇರೋದ್ರಿಂದ ಈ ಬ್ರೇಕಿಂಗ್ ರೆಸ್ಪಾನ್ಸ್ ಏನಾದರೂ ಚೇಂಜ್ ಆಗಿದೆಯಾ ಅಂತ ನೀವು ಕೇಳಿದ್ರೆ, ಫ್ರಂಟ್ ಬ್ರೇಕು ಆ್ಯಸ್ ಇಟ್ ಈಸ್ ಶಾರ್ಪಾಗಿ ಚೆನ್ನಾಗಿದೆ, ಬಟ್ ಹಿಂದ್ಗಡೆ ಬ್ರೇಕು ಇನ್ನೂ ಸ್ವಲ್ಪ ದಮ್ದಾರಾಗಿ ಇರಬೇಕಿತ್ತು ಅಂತ ನನಗನ್ನಿಸ್ತು. ಡಿಸ್ಕ್ ಇದ್ರೂ ಕೂಡ ಹಿಂದ್ಗಡೆ ಬ್ರೇಕ್ ಬೈಟು ಅಷ್ಟೊಂದು ಖಡಕ್ಕಾಗಿ ಕೊಟ್ಟಿಲ್ಲ. ಬಟ್ ಅದನ್ನು ನೀವು ಅರ್ಥ ಮಾಡ್ಕೋಬೇಕು, ಫ್ರಂಟ್ ಬ್ರೇಕ್ ಅಷ್ಟೇ, ರೇರ್ ಬ್ರೇಕು ಕೂಡ ಶಾರ್ಪಾಗಿರಬೇಕು ಅಂತೇನಲ್ಲ. ಬಟ್ ಆದರೂ ಇದರಲ್ಲಿ ಇರೋವಂಥ ಬ್ರೇಕ್ ಬೈಟು ಸ್ವಲ್ಪ ಇನ್ನೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನೀವೇನಾದರೂ ಈ ಗಾಡಿ
ಗಾಡಿನ ಹೈವೇಸಿಗೆ ತೊಗೊಂಡೋದ್ರೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ರೈಟ್ ನಾವು ಪವರ್ ಮೂಡಿಗೆ ಹಾಕ್ಕೊಂಡಿದ್ದೀನಿ ಗಾಡಿ. ಆ ಇಂಜಿನ್ ಎಕ್ಸಾಸ್ಟ್ ನೋಟ್ ಕೇಳ್ತಾ ಇದ್ದೀರಾ, ಸಖತ್ ಖುಷಿ ಕೊಡುತ್ತೆ. 5ನೇ ಗೇರ್ ಶಿಫ್ಟು. ಸೊ ಒಂದು ಒಳ್ಳೆ ಗೇರ್ ರೇಷಿಯೋ ಇದೆ ಅಂತ ಹೇಳಿದ್ನಲ್ಲ, ಆರಾಮಾಗಿ 5000-6000 RPM ತನಕ ಎಳೆಯುತ್ತೆ. ಆಮೇಲೆ ನೀವು 5th ಗೇರ್ನ ಚೇಂಜ್ ಮಾಡ್ಕೋಬೋದು. ಬಟ್ ಇದು ಒಂದು ಒಳ್ಳೆ ಗೇರ್ ರೇಷಿಯೋ. 3 ವಾಲ್ವ್ ಇಂಜಿನ್ ಇದು, ಬೇರೆ 2 ವಾಲ್ವ್ ಇಂಜಿನ್ ಥರ ಅಲ್ಲ. 3 ವಾಲ್ವ್ ಇಂಜಿನಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಹೈ ಆ್ಯಂಡ್ ಟಾರ್ಕು ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಈ ಥರದ ಗೇರ್ ರೇಷಿಯೋಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜೊತೆಗೆ ಗಾಡೀಲಿ ನನಗೆ ಅಂಥ ಏನು ವೈಬ್ರೇಷನ್ಸು ಮೇಜರ್ ಕಾಣ್ತಾ ಇಲ್ಲ ನಿಜವಾಗ್ಲೂ. ಮಿನಿಮಲ್, ವೆರಿ ಮಿನಿಮಲ್. ಸ್ವಲ್ಪ ಫುಟ್ ರೆಸ್ಟ್ ಹತ್ರ ಸ್ವಲ್ಪ ಅನ್ನಿಸ್ತಾ ಇದೆ. ಆರಾಮಾಗಿ ಈ ಗಾಡಿ ಮನ್ಯೂವರ್ ಮಾಡೋಕ್ಕೆ ಸ್ಟೆಬಿಲಿಟಿ ವೈಸ್ ನನಗೆ ಬಹಳ ಖುಷಿ ಕೊಡ್ತಿದೆ. 125cc ಗಾಡಿ ಓಡಿಸ್ತಾ ಇದೆ ಅಂತ ನಿಜ ಅನಿಸ್ತಾ ಇಲ್ಲ ಗುರು, ಹಂಗಿದೆ ಇದ್ರ ಪಿಕಪ್ಪು. ಇನ್ನು ಈ 2026 TVS ರೈಡರ್ನ ಎಕ್ಸ್ ಶೋರೂಮ್ ಬೆಲೆ ಈ ರೀತಿ ಇದೆ. ಒಟ್ಟು 7 ವೇರಿಯಂಟ್ ಅಲ್ಲಿ ಈ ಗಾಡಿ ಬರ್ತಿದೆ. ಬೇಸಿಕ್ ಡ್ರಮ್ ವೇರಿಯಂಟ್ ನ ಎಕ್ಸ್ ಶೋರೂಮ್ ಪ್ರೈಸ್ 84,450 ರೂಪಾಯಿಂದ ಶುರುವಾಗ್ತಿದ್ರೆ, ಟಾಪ್ ಅಂಡ್ TFT ಸ್ಕ್ರೀನ್ ಇರುವಂತ ಡಬಲ್ ಡಿಸ್ಕ್ ವೇರಿಯಂಟ್ 95,900 ರೂಪಾಯಿ. 125cc ಗಾಡಿನಲ್ಲಿ ಇಷ್ಟೆಲ್ಲ ಫೀಚರ್ಸು, ಪವರು, ಪರ್ಫಾರ್ಮೆನ್ಸು, ಮೈಲೇಜು ಎಲ್ಲ ಕೊಡ್ತಿರ್ಬೇಕಾದ್ರೆ ಇನ್ಯಾವ ಗಾಡಿನ ಚೂಸ್ ಮಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಸೊ ಎಲ್ಲ ಪ್ಯಾಕ್ಡ್ ಆಗಿರುವಂತ ಈ 125cc TVS ರೈಡರ್ ಗಾಡಿನ ನೀವೇನಾದ್ರೂ ಟೆಸ್ಟ್ ಡ್ರೈವ್ ಮಾಡಬೇಕು, ಬುಕಿಂಗ್ ಮಾಡಬೇಕು, ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ಅಂಬಾರಿ TVS ಶೋರೂಮ್ನ ವಿಸಿಟ್ ಮಾಡಿ. ಮೈಸೂರು ಬಂಬು ಬಜಾರ್ ರೋಡಲ್ಲಿದೆ. ಹಾಗೆ ಕಡ್ಕೋಳದಲ್ಲೂ ಕೂಡ ಅವರ ಬ್ರಾಂಚ್ ಇದೆ. ಹಾಗೆ TVS 2 ವೀಲರ್ನ ನೀವು ಸರ್ವಿಸ್ ಮಾಡಿಸ್ಬೇಕು ಅಂದ್ರೂ ಕೂಡ ಒಳ್ಳೆ ಸರ್ವಿಸ್ ಫೆಸಿಲಿಟಿ ಇದೆ. ಅಲ್ಲೇ ಹೋಗಿ ನಿಮ್ಮ ಗಾಡಿನ ಸರ್ವಿಸ್ ಮಾಡಿಸ್ಕೊಳ್ಬೋದು ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಬಟ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿ ತನಕ ಬಂದಿದ್ದೀರಾ ಅಂದರೆ ಬಿಕಾಸ್ ಈ ಥರದ 2 ವೀಲರ್ 4 ವೀಲರ್ ಆಟೋಮೊಬೈಲ್ ರಿವ್ಯೂಸ್ನ ಕನ್ನಡದಲ್ಲಿ 4K ಕ್ವಾಲಿಟಿನಲ್ಲಿ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಮತ್ತೆ ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಯಾವ ಗಾಡಿ ರಿವ್ಯೂ ಮಾಡಬೇಕು ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಈ ಗಾಡಿ ಬಗ್ಗೆ ಏನು ಅನ್ನಿಸ್ತು, ಏನು ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು ಅಂತ ಅನ್ನಿಸ್ತು, ನಿಮ್ಮ ಪ್ರಕಾರ ಅನ್ನಿಸ್ತು ತಿಳಿಸಿ ಅದನ್ನು ಕಮೆಂಟಲ್ಲಿ. ಮತ್ತೆ ಸಿಗೋಣ. ದಿಸ್ ಇಸ್ ಮೀ ಪುನೀತ್. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.